ಹಲೋ ಫ್ರೆಂಡ್ಸ್, ನಾವಿವತ್ತು ಎಲ್ಲಿಗೆ ಹೋಗ್ತಿದ್ವಿ ಅಂದರೆ ಹೊರನಾಡು ಟ್ರಿಪ್. ಅದಕ್ಕೋಸ್ಕರ ನಾವು ಬೆಳಿಗ್ಗೆ 6 ಗಂಟೆಗೆ ಎದ್ದು ನಾವು ಹೊರಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಾದ ನಂತರ ನಾವು ಹೊರಡುವಾಗಲೇ 7 o'clock ಆಯಿತು. ಮತ್ತೆ ಅಲ್ಲಿಂದ ಗಾಡಿ ತೆಗೆದುಕೊಂಡು ನನ್ನ ಹಸ್ಬೆಂಡ್ ಡ್ರೈವಿಂಗ್ ಮಾಡ್ತಾ ಹೋಗ್ತಾ ಇದ್ವಿ. ನೋಡಿ ಅಲ್ಲಿ ರೋಡ್ ಮೇಲೆ ಎಷ್ಟು ಚೆನ್ನಾಗಿದೆ ಅಂತ ಸೀನರಿ ನೋಡೋಕ್ಕೆ ಚೆಂದ. ಇನ್ನು ಆಚೆ ನಾವು ಹೊರನಾಡಾಚೆ ಹೋದ್ರಂತೂ ಸಖತ್ತಾಗಿರುತ್ತೆ ಪ್ಲೇಸಸ್. ಬೆಳಿಗ್ಗೆ ತಿಂಡಿ ಮನೆಯಲ್ಲಿ ತಿಂದುಕೊಂಡು ರೆಡಿಯಾಗಿ ಹೋದ್ವಿ. ರೋಡಂತೂ ಚೆನ್ನಾಗಿದೆ. ಬೆಳಿಗ್ಗೆ ಅಲ್ಲ, ಮಾರ್ನಿಂಗ್ ಅಷ್ಟೇನು ವೆಹಿಕಲ್ಸ್ ಕಮ್ಮಿ ಇರುತ್ತೆ. ನೋಡಿ, ಕಮ್ಮಿ ವೆಹಿಕಲ್ ಉಂಟು. ಅದು ಸಂಡೇ ಆದ್ದರಿಂದ ಸಂಡೇ ಎಲ್ಲ ವೆಹಿಕಲ್ಸ್ ಕಮ್ಮಿ ಇರ್ತದೆ. ನಾವು ಮಂಗಳೂರು ಸೈಡಿಂದಾಗಿ ಹೊರನಾಡಿಗೆ ಹೋಗ್ತಿದ್ದೇವೆ. ಇದು ಕಾರ್ಕಳ ಆಗಿ ರೂಟಲ್ಲಿ ಹೋಗ್ಬೋದು. ಹೋಗುವಾಗ ಎಂಟ್ರಿ ಇರ್ತದೆ, ನಮಗೆ ಟಿಕೆಟ್ ಕೊಡ್ತಾರೆ. ಅದೇ ಟೈಮ್ಗೆ ಹೋಗಿ ನಾವು ಅಲ್ಲಿ ಮುಟ್ಟಬೇಕು. ಅಂದರೆ ಅವರೊಂದು ಟೈಮಿಂಗ್ಸ್ ಕೊಟ್ಟಿರ್ತಾರೆ. ನೋಡಿ, ಇದು ಕುದುರೆ ಮುಖದ್ದು ಸೀನರಿ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಮುಂಚಿನ ಕುದುರೆ ಮುಖ ಹಾಗೇ ಇದೆ. ಇಷ್ಟು ಬೆಟ್ಟಗಳಂದು ಹೇಳಿದರೆ, ನೀವು ಹೋಗ್ತಾ ಇರುವಾಗ ಎಷ್ಟು ಬೆಟ್ಟಗಳು ಸಿಗ್ತದೆ ಅಂತ ಹೇಳಿದರೆ ಅಲ್ಲಿ ನಿಂತ್ಕೊಂಡು ನಮಗೆ ಇಳಿಲಿಕ್ಕಿಲ್ಲ. ಯಾಕಂದರೆ ನಮಗೆ ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಇಷ್ಟು ಗಂಟೆ ಒಳಗೆ ನಾವಲ್ಲಿ ಮುಟ್ಟಬೇಕು. ಇನ್ನೊಂದು ಎಂಟ್ರಿ ಹತ್ರ ವೆಹಿಕಲ್ಸ್ ಸಹ ಕಮ್ಮಿ ಇತ್ತು. ಒಂದು 2-3 ಗಾಡಿಗಳು ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ. ಬಟ್ ಸೀನರಿ ಮಾತ್ರ ಸಖತ್ ಉಂಟು. ಕುದುರೆ ಮುಖ ಬಂದರೆ ಈ ಥರ ನಾವು ನೋಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಬೆಟ್ಟ ಗುಡ್ಡಗಳಿಂದ ತುಂಬಿಕೊಂಡಿರ್ತದೆ. ಇದು ನಾವು ರೋಡಲ್ಲಿ ಬರುವಾಗ ನಮಗೆ ಸಿಗ್ತದೆ ಈ ಟೆಂಪಲ್. ಅಂದರೆ ಕಳಸಕ್ಕೆ ಹೋಗುವ ರೋಡಲ್ಲಿ ಕುದುರೆ ಮುಖ ಹತ್ತಿರವೇ ಇದು ಗಣಪತಿ ಟೆಂಪಲ್. ಚೆನ್ನಾಗುಂಟು ಆ ಟೆಂಪಲ್ ಮಾತ್ರ. ಸಖತ್ತಾಗಿ ಉಂಟು ಅದರ ಹಿಂದೆ ಸೀನರಿ ಎಲ್ಲ. ನಾವು ಅಲ್ಲಿಂದ ಮುಂದೆ ಹೋಗ್ತಾ ಇರುವಾಗ ನಮಗೆ ರೋಡ್ ತುಂಬಾ ಹಾಳಾಗಿತ್ತು. ಯಾಕಂದರೆ ಅಷ್ಟು ಚೆನ್ನಾಗಿರಲಿಲ್ಲ. ನಿಮಗೆ ಶೃಂಗೇರಿ ಹೋಗುವ ರೋಡ್ ಆದರೂ ಚೆನ್ನಾಗಿ ಉಂಟು. ಹೊರನಾಡಿಗೆ ಹೋಗುವ ರೋಡ್ ಅಷ್ಟೇನು ಚೆನ್ನಾಗಿಲ್ಲ. ತುಂಬಾ ಗುಂಡಿ ಉಂಟು ರೋಡು. ಮಳೆ ಬಂದು ಫುಲ್ ಹಾಳಾಗಿತ್ತು ರೋಡು. ಅದಿನ್ನೂ ನೀವು ಸರಿ ಮಾಡಬೇಕಷ್ಟೇ. ಮತ್ತು ಇಲ್ಲಿಂದ ನಾವು ಹೋಗುವಾಗ ನಮಗೆ ಫಾಲ್ಸ್ ಅಂತ ಸಿಕ್ಕಿತು. ಅಂದರೆ ಅಷ್ಟೇ ನೀರು ಬರ್ತಿಲ್ಲ, ಯಾಕಂದರೆ ಮಳೆ ಸ್ವಲ್ಪ ಕಮ್ಮಿ ಇತ್ತಲ್ಲ, ಹಾಗೆ ನೀರು ಸಹ ಕಮ್ಮಿ ಇತ್ತು. ಅಷ್ಟೇನು ಜನ ಸಹ ಇರಲಿಲ್ಲ. ತುಂಬ ಮಳೆ ಬರ್ತಾ ಇತ್ತು. ಅಂದರೆ ಆವಾಗ ಸ್ಟಾರ್ಟಿಂಗ್ ಮಾತ್ರ. ನೋಡಿ ಅಂತೆ ಎಷ್ಟು ಗುಂಡಿ ಇದೆ ಅಂತ ರೋಡು ಫುಲ್ ಗುಂಡಿ. ಹೇಗೆ ಅಂದರೆ ಫುಲ್ ಗುಂಡಿ ಆಗಿದೆ ರೋಡು. ಇದೇ ರೂಟು ನಾವು ಹೋಗುವಾಗ ಎಷ್ಟೋ ಕಾಡು ಅಲ್ಲ, ತುಂಬಾ ಚೆನ್ನಾಗಿದೆ ಸೀನರಿ. ನಾವು ಚಿಕ್ಕಮಗಳೂರಿಗೆ ಹೋಗುವಾಗ ಈ ಥರ ನಾವು ನೋಡ್ಬೋದು. ಹೊರನಾಡು ರೋಡಂತೂ ಚೆನ್ನಾಗಿಲ್ಲ, ಸಖತ್ತುಂಟು ಮಾತ್ರ ಪ್ಲೇಸಸ್ ಮಾತ್ರ. ಎಷ್ಟು ಚೆನ್ನಾಗಿದೆ ಪ್ಲೇಸಸ್. ಯಾಕಂದರೆ ಕುದುರೆ ಮುಖ ಅಂದನೇ ಅಷ್ಟೇ ಹೇಳ್ತಾರೆ ಅಂತೆಲ್ಲ. ಬೆಟ್ಟ ಗುಡ್ಡ ನೋಡಲಿಕ್ಕೆ ತುಂಬಾ ಒಳ್ಳೊಳ್ಳೆ ಸೀನರಿ ಪ್ಲೇಸಸ್ ನಮಗೆ ಇಲ್ಲಿ ಸಿಗ್ತದೆ. ಆನ್ ದ ವೇ ನಾವು ನೋಡ್ಕೊಂಡು ಹೋಗ್ಬೋದು. ಫಾಲ್ಸ್ ಸಿಗ್ತದೆ ನಮಗೆ, ಟೆಂಪಲ್ ಸಿಗ್ತದೆ. ತುಂಬ 2-3 ಟೆಂಪಲ್ ಇದೆ. ನಾನು 2-3 ಟೆಂಪಲ್ಗೆ ಹೋದೆ. ಸೀನರಿ ಅಂತೂ ಸಖತ್ತಾಗಿ ಉಂಟು ಮಾತ್ರ. ರೋಡ್ ಏನೋ ಅಷ್ಟು ಸರಿ ಇಲ್ಲ. ನಿಮಗೆ ಶೃಂಗೇರಿ ರೂಟ್ ಆದರೂ ಸಖತ್ತುಂಟು. ನಾವು ಫಸ್ಟ್ ಟೈಮ್ ಶೃಂಗೇರಿ ಹೋಗೋದು. ಅದ್ರ ನಂತರ ಈಗ ಹೊರನಾಡು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ನಾವು ಹೋಗುವಾಗ ಜಸ್ಟ್ ಮಳೆ ಸ್ಟಾರ್ಟ್ ಆದದಷ್ಟೇ. ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಸೀನರಿ. ಬಟ್ ನಾವು ಹೋಗೋ ಸ್ಟಾರ್ಟಿಂಗ್ ಮಳೆ ಬರ್ತಾ ಇತ್ತು ಅಷ್ಟೇ. ನೀರು ಸಹ ಕಮ್ಮಿ ಇತ್ತು ಫಾಲ್ಸಲ್ಲಿ. ಮರಗಳಂತೂ ತುಂಬಾ ಜಾಸ್ತಿ ಇದೆ. ತುಂಬ ಕಾಡು ಅಂತಲೇ ಹೇಳ್ಬೋದು ರೋಡು. ಬಟ್ ನಿಮಗೆ ಆ ಟೈಮಿಂಗ್ಸಲ್ಲಿ ನೀವು ಅಲ್ಲಿ ಮುಟ್ಟಬೇಕು. ಯಾಕಂದರೆ ಎಲ್ಲಿ ಸಹ ಇರಲಿಕ್ಕಾಗೋದಿಲ್ಲ, ಫೋಟೋ ಕ್ಯಾಪ್ಚರ್ ಮಾಡಲಿಕ್ಕಾಗೋದಿಲ್ಲ. ಅದು ಅಲ್ಲಿದು ಕಂಡೀಷನ್ ಅಂತಲೇ ಹೇಳ್ಬೋದು ನಾವು. ನಮಗೆ ಒಂದು ಕಾರ್ಡ್ ಥರ, ಒಂದು ಚೀಟಿ ಥರ ಕೊಟ್ಟಿರ್ತಾರೆ. ಅದನ್ನು ಇಟ್ಕೊಂಡು ಮತ್ತೆ ಅಲ್ಲಿ ಅವರಿಗೆ ಕೊಡಬೇಕು. ಅಲ್ಲಿ ಎಂಟ್ರಿ ಆದಮೇಲೆ ಮತ್ತು ನಾವು ಟೆಂಪಲ್ಗೆ ಹೋಗಿ ಪುನಃ ಬರುವಾಗ ಕೊಡ್ತಾರೆ. ಅದನ್ನು ಪುನಃ ವಾಪಸ್ಸು ಅಲ್ಲಿ ಕೊಡಬೇಕು. ಪ್ಲೇಸಸ್ ಮಾತ್ರ ಸಖತ್ತಾಗಿತ್ತು. ನೋಡಿ ಅಂತೆ ಎಷ್ಟು ಬೆಟ್ಟದ ಮೇಲೆ ಎಷ್ಟು ಮೋಡ ಕವಿದಿದೆ. ಅಂದರೆ ಎಷ್ಟು ಮೋಡ ತುಂಬಿಕೊಂಡಿದೆ, ಬೆಟ್ಟವನ್ನು ಕವರ್ ಮಾಡಿಕೊಂಡಿದೆ ಅಂತ ಹೇಳಿದರೆ ಅಷ್ಟು ಚೆನ್ನಾಗಿತ್ತು. ಅಲ್ಲಲ್ಲಿ ಗಾಡಿನ ಸ್ಟಾಪ್ ಮಾಡ್ಕೊಂಡು ವೀಡಿಯೋ ಮಾಡ್ತಿದ್ದಾರೆ. ಬಟ್ ನಮಗೆ ಅಂತೂ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಕೆಳಗೆ ಇಳಿಲಿಕ್ಕಿಲ್ಲ ನಮಗೆ. ಯಾಕಂದರೆ ಗಾಡಿ ನಾವು ಆ ಟೈಮಿಂಗ್ಸಲ್ಲಿ ಅಲ್ಲಿ ಮುಟ್ಟಬೇಕಷ್ಟೆ. ನಾವು ಹೋಗುವಾಗಲೇ ಗಾಡಿ ಸ್ಲೋ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಕೆಲವರಲ್ಲಿ ಸ್ಟಾಪ್ ಮಾಡ್ಕೊಂಡು ವೀಡಿಯೋ ಮಾಡ್ತಾರೆ. ಬಟ್ ಅಲ್ಲಿ ಕಂಡೀಷನ್ ಉಂಟು, ಇಷ್ಟು ಗಂಟೆಗೆ ಮುಟ್ಟಬೇಕು ಅಂತ ನಮಗೆ ಅದರಲ್ಲಿ ಬರ್ತಿರ್ತಾರೆ ಆ ಚೀಟಿಯಲ್ಲಿ. ಹಾಗೆ ನಾವು ಗಾಡಿ ಸ್ಲೋ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಮತ್ತು ಅಷ್ಟೇ ರೋಡು ಸಹ ಸರಿ ಇಲ್ಲ ಅಲ್ಲಿ. ಅಷ್ಟು ಹಾಳಾಗಿದೆ ರೋಡು ಸಹ. ನೋಡಲಿಕ್ಕಂತೂ ಚೆನ್ನಾಗಿದೆ ಮತ್ತು ಪ್ಲೇಸಸ್ ಮಾತ್ರ. ಅಷ್ಟು ಬೆಟ್ಟಗಳುಂಟು, ಫುಲ್ ಮೋಡ ಕವರ್ ಆಗಿದೆ. ಯಾಕಂದರೆ ಮಳೆ ಸಹ ಸ್ಟಾರ್ಟಿಂಗ್ ಅಂತಲೇ ಹೇಳ್ಬೋದು. ಇದು ಪ್ಲೇಸಸ್ ಅಲ್ಲಿ ಚೆನ್ನಾಗಿತ್ತು.